ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಚಂದು ಕುಕಿಂಗ್ಸ್ ಕನ್ನಡ ಲೋಕ್ಸ್. ಸೊ ಬ್ರೆಡ್ ಸ್ವೀಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮೊದಲನೇದಾಗಿ ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು ಬಾಣಲೆ ಒಳಗಡೆ ಹಾಕೊಬೇಕು. ಯಾಕೆ ಅಂದರೆ ಬರೀ ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಬರೀ ಎಣ್ಣೆ ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ. ಮತ್ತು ಬ್ರೆಡ್ ಬೇಕಾಗುತ್ತೆ. ಬ್ರೆಡ್ನ ಸ್ಲೇಸಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗಡೆ ಹಾಕಿ ಕರಿಬೇಕು. ನಾನು 4-5 ಬ್ರೆಡ್ ಸ್ಲೇಸ್ ತೊಗೊಂಡಿದ್ದೀನಿ. ಅದನ್ನು ಪೀಸಾಗಿ ಚಿಕ್ಕದಾಗಿ ಸ್ಲೇಸ್ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗಡೆ ಕರಿತಾ ಇದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ನೀವು ಕರ್ಕೊಬೋದು. ನಾನು ಸಣ್ಣಗೆ ಸ್ಲೇಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 4-5 ಸ್ಲೇಸ್ ಮಾತ್ರ ತೊಗೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ನಿಮಗೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಒಂಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ತುಪ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನಾನು ಕರ್ಕೊತಾ ಇದ್ದೀನಿ ಈ ಬ್ರೆಡ್ ಸ್ಲೇಸ್ನ. ಅದ್ರ ಜೊತೆಗೆ ಸ್ವಲ್ಪ ಹಾಲು ತಗೊಂಡು ಅದನ್ನು ನಾವು ಕುದಿಯೋಕೆ ಇಡಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಲು ತಗೊಂಡು ಅದಕ್ಕೆ ತಕ್ಕನಂಗೆ ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ನಾನು 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬ್ರೆಡ್ ರೋಸ್ಟ್ ಮಾಡಿದ್ದೀವಲ್ಲ ಸ್ಲೇಸು, ಅದನ್ನು ರೆಡಿ ಆಗಿದೆ. ಹಾಲು ಕುದೀತಾ ಇರೋ ಟೈಮಲ್ಲಿ ಏನು ಮಾಡ್ಕೊಬೇಕು, ನಾವು ಇನ್ನೊಂದು ಕಡೆ ಕಸ್ಟರ್ಡ್ ಪೌಡ್ರ್ ಅಂತ ನಿಮ್ಗೆ ಶಾಪಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ಬನ್ನಿ, ಸಿಗುತ್ತೆ ನಿಮಗೆ. ಮತ್ತು ಆ ಕಸ್ಟರ್ಡ್ ಪೌಡ್ರನ್ನ 2 ಸ್ಪೂನ್ ಕಸ್ಟರ್ಡ್ ಪೌಡ್ರು ಮತ್ತು ಮೊದಲೇ ಬಾಯ್ಲ್ ಮಾಡಿ ಇಟ್ಟಿರೋ ಹಾಲು ಕೂಡ ರೆಡಿ ಆಗಿದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ 4 ಸ್ಪೂನ್ ಹಾಲು ಮತ್ತು 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಲ್ಲಾಂದರೆ ಅದು ಉಂಟೆ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಆವಾಗ ಅದೊಂಥರ ಲಿಕ್ವಿಡ್ ಟೈಪಲ್ಲಿ ಅದು ರೆಡಿ ಆಗುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಹಾಲು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಕುದಿತಾ ಇರೋ ಹಾಲಲ್ಲಿ ಇದು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ಕಸ್ಟರ್ಡ್ ಲಿಕ್ವಿಡು, ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸ್ತಾ ಇರೋದ್ರಿಂದ ಅದು ಗಂಟುಗಳಾಗೋದಿಲ್ಲ. ಗಂಟಾದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ನಾನು ಬಾದಾಮಿ ಮಾತ್ರ ಜಜ್ಕೊಂಡು ಹಾಕಿದ್ದೀನಿ. ನಿಮಗೆ ಬಾದಾಮಿ ಜೊತೆ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಪಿಸ್ತಾ, ಗೋಡಂಬಿ ಬೇಕು ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ನನಗೆ ಬಾದಾಮಿ ಇಷ್ಟ ಅಂತ ಬರೀ ಬಾದಾಮಿ ಫ್ಲೇವರ್ ಇರಲಿ ಅಂತ ಬಾದಾಮಿ ಹಾಕಿದ್ದೀನಿ. ಕೊನೆಗೂ ಸ್ವೀಟ್ ರೆಡಿ ಆಗಿದೆ. ಆ ಸ್ಲೇಸೆಲ್ಲ ಒಂದು ಬೌಲ್ ಒಳಗಡೆ ಹಾಕಿ ನಾವಿಲ್ಲಿ ಏನು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಹಾಲ್ದು, ಆ ಕಸ್ಟರ್ಡ್ ಹಾಲ್ದು, ಅದನ್ನು ಇದರೊಳಗಡೆ ಮೇಲೆ ಅದನ್ನು ಸ್ವಲ್ಪ ಹಾಕಿ ಡಿಪ್ ಮಾಡಬೇಕು. ಆ ಸ್ಲೇಸ್ನ ಡಿಪ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಪಿಸ್ತಾ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ಡೆಕೋರೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಬಾದಾಮಿ ಫ್ಲೇವರ್ ಬೇಕಂತ ಬಾದಾಮಿ ರೆಡಿ ಮಾಡ್ಕೊಂಡಿದ್ದೀನಿ. ಕೊನೆಗೆ ಬ್ರೆಡ್ ಸ್ವೀಟ್ ರೆಡಿ ಆಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ತಿನ್ನಲಿಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಮಾಡೋ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು. ನಾನು ಟಾರ್ಚ್ ಇಟ್ಕೊಂಡು ಮಾಡಿದ್ದೀನಿ. ಸ್ವೀಟ್ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ.